ಗುಡ್ ಈವ್ನಿಂಗ್ ಫ್ರೆಂಡ್ಸ್, ಇವತ್ತು ಬಂದಿದ್ದೀವಿ ಜಲ್ಪರಿ ಶೋ ನೋಡ್ಲಿಕ್ಕೆ ಎಲ್ಲ ಫ್ಯಾಮಿಲಿ ಎಲ್ಲ. ಇಲ್ಲಿ ನೋಡ್ತಾ ಇದಾರಲ್ಲ, ಇಲ್ಲೇ ಗಾಜಿನ ಮನೆ ಏನ್ ಗಿಂದರ್ ಗ್ಲಾಸ್ ಹೌಸ್ ಅಂತ ಇದೆಯಲ್ಲ ಹುಬ್ಳಿಲಿ, ಅಲ್ಲಿ ಜಲ್ಪರಿ ಶೋ ಅಂತೇಳಿ ಬಂದಿದೆ. ಸೊ ಅದಕ್ಕೋಸ್ಕರ ಬಂದಿದ್ದೀನಿ ಇಲ್ಲಿ. ಇವಾಗ ಕ್ರೌಡ್ ಏನ್ ಅಷ್ಟು ಕಾಣ್ತಾ ಇಲ್ಲ. ಇದು ಎಂಟ್ರೆನ್ಸ್ ಇದೆ ಗ್ಲಾಸ್ ಹೌಸ್ದು. ತುಂಬಾ ಟೈಮ್ ಆಯ್ತು ಬರ್ಲಿಲ್ಲ. ಇಲ್ಲಿ ಎಲ್ಲ ಫ್ಯಾಮಿಲಿ ಎಲ್ಲ ಬಂದಿದ್ದಾರೆ. ನೋಡ್ತಾ ಇದ್ರಲ್ಲ, ಇವರೆಲ್ಲ ನಮ್ಮ ಫ್ಯಾಮಿಲಿ. ಅಮ್ಮ, ಆಂಟಿ, ಎಲ್ಲ ಅಂಕಲ್ ಮತ್ತ ತಮ್ಮ. ಅಲ್ಲಲ್ಲ, ನೀನು ಕ್ಯಾಮರಾ ಆ ಕಡೆ ಮಾಡಿ ಅಮ್ಮ ಆಂಟಿ ಅಂದ್ರೆ ಇಲ್ಲಿ ನೋಡ್ತಿದ್ವಿ, ಇವರು ಅಮ್ಮ, ಇವರು ಆಂಟಿ, ಇವ್ ನನ್ನ ತಮ್ಮ, ಇವ್ರು ನಮ್ಮ ಅಂಕಲ್. ಸೊ ನೋಡಕ್ ಬಂದಿದ್ವಿ. ಸೊ ಇದು ಎಂಟ್ರೆನ್ಸ್ ಜಲ್ಪರಿ ಶೋದು. ಇದೇನ್ ನೋಡ್ತಾ ಇದೀರಲ್ಲ, ಇದು ಎಂಟ್ರೆನ್ಸ್. ಇದು 50 ರೂಪಾಯಿ ಇದೆ ಒಬ್ಬೊಬ್ರಿಗೆ ಚಾರ್ಜ್. ಇಲ್ಲಿ ಎಂಟ್ರೆನ್ಸ್ ಇದೆ. ಇದು ಹೊರಗಡೆ ನೋಡ್ತಿರ್ಬೋದು, ಫಿಶ್ ಇದೆ. ಎಲ್ಲ ಫಿಶ್ ಎಲ್ಲ ಕಾಣ್ತಾ ಇಲ್ಲ, ಎಲ್ಲ ಡಾರ್ಕ್ ಆಗ್ಬಿಟ್ಟಿದೆ. ಕ್ಲೀನ್ ಏನ್ ಮಾಡ್ಲಿಲ್ಲ ಅನ್ಸುತ್ತೆ. ಎಲ್ಲ ಬೇರೆ ಬೇರೆ ಜಾತಿ ಫಿಶ್ ಗಳು ತಂದು ಹಾಕಿದಾರೆ ಇಲ್ಲಿ. ಏನಿಲ್ಲಲ್ಲ, ಡೂಪ್ಲಿಕೇಟ್ ಫಿಶ್ ಗಳೇ ಜಾಸ್ತಿ ಕಾಣ್ತೈತಿ ರಿಯಲ್ ಫಿಶ್ ಗಿಂತ. ಅಷ್ಟೇನ್ ಜಾಸ್ತಿ ಇಲ್ಲ ಇಲ್ಲಿ ಫಿಶ್ ಗಳು. ಇದಂತೂ ಖಾಲಿ ಬಿದ್ದ್ಬಿಟ್ಟಿದೆ. ಇಲ್ಲಿ ಒಂದ್ 2-3 ಫಿಶ್ ಹಾಕಿದಾರೆ. ಎಲ್ಲ ಖಾಲಿನೇ ಇದೆ ಆಲ್ಮೋಸ್ಟ್. ಎಲ್ಲ ಖಾಲಿನೇ ಕಾಣ್ತಾ ಇದೆ. ನಾ ಹೇಳ್ದೆ ಅಲ್ವಾ, ಇದಕ್ಕೋಸ್ಕರ ಬಂದಿದೆ ಅಂತೇಳಿ, ಜಲ್ಪರಿಗೋಸ್ಕರ. ನೋಡಿದ್ರಲ್ಲ, ಅಲ್ಲಿ ಒಬ್ರು ಇದಾರೆ, ಇಲ್ಲಿ ಒಬ್ರು ಇದಾರೆ. ಸ್ವಲ್ಪ ಗಾಳಿ ತೊಗೊಳಕ್ ಮೇಳ ಹೋಗಿದ್ದಾರೆ. ನೋಡ್ತಿದ್ದಾರೆ, ಇಬ್ರು ಇದಾರೆ. ಸ್ವಲ್ಪ ಪ್ರಯೋಗ ಮಾಡ್ತಾ ಇದಾರೆ, ಇಲ್ಲಿ ಸ್ವಲ್ಪ ಮಾಡ್ತಾ ಇದಾರೆ. ಇಲ್ಲಿ ನೋಡ್ತಿರ್ಬೋದು, ಇಲ್ಲಿ ನೋಡಿ ಹಾರ್ಡ್ ಶೇಪ್ ತೋರಿಸ್ತಾ ಇದ್ದಾಳೆ ಅವಳು. ಹಾಯ್ ಮಾಡ್ತಾವ್ರೆ. ಇಲ್ಲಿ ಒಬ್ರು ಇದಾರೆ. ಇಲ್ಲಿ ನೋಡ್ತಿರ್ಬೋದು, ಕೆಳಗಡೆ ಎಲ್ಲ ಹೋಗ್ತಾ ಇದಾರೆ. ಮೇಲ್ ಹೋಗ್ತಾರೆ, ಕೆಳಗ್ ಹೋಗ್ತಾರೆ, ಎಲ್ಲೆಲ್ಲಿ ಹೋಗ್ತಾರ ಅಂತಾನೆ ಗೊತ್ತಾಗ್ತಾ ಇಲ್ಲ. ಅವ್ರದ್ ನೋಡಿದ್ರೆ ಇವ್ರದ್ ಮಾಡ್ಬೇಕು, ಇವ್ರದ್ ನೋಡಿದ್ರೆ ಅವ್ರದ್ ಮಾಡ್ಬೇಕು. ಏನ್ ಮಾಡ್ತಿದಾರಲ್ಲ, ಈಗ ಬರ್ತಾ ಇದಾರೆ. ನೋಡಿ ಇಷ್ಟೇ ಇದಾವೆ ಇವ್ರು. ನೋಡಿದ್ರಿ, ನೋಡಿದ್ರಿ, ಇಬ್ರಿಬ್ರು ಇದಾರೆ. ಇದ್ದಿದ್ದು ಶೋ ಇಲ್ಲಿ ಜಲ್ಪರಿ ಶೋ ಅಂತ ಹೇಳಿ. ಇದಕ್ಕೆ 50 ರೂಪಾಯಿ ಚಾರ್ಜ್ ಮಾಡಿದಾರೆ. ಏನ್ ಹೇಳ್ಬೇಕಂತ ಗೊತ್ತಿಲ್ಲ. ರಿಯರ್ ಎಕ್ಸ್ಪೀರಿಯನ್ಸ್ ಮಾಡ್ಬೇಕಂದ್ರೆ ಇವ್ರ ಹತ್ರ ಬರ್ಬೇಕು. ನೋಡಿ, ಸ್ಟೆಪ್ ಇಂಟು ಅನ್ನೋದ್ರ ಇಲ್ಲಿ ಎಂಟ್ರೆನ್ಸ್ ಏನಿದೆ ಅಲ್ಲ, ಇಲ್ಲೇ ಎಂಟ್ರೆನ್ಸ್ ಇಂದ ಬಂದ್ವಿ. ಈ ಕಡೆ ಎಲ್ಲ ಅಂಗಡಿಗಳೆಲ್ಲ ಇದೆ ತುಂಬಾ. ಗೇಮ್ ಸೆಕ್ಷನ್ ಅಂತ ಇದೆ, ಸ್ವಲ್ಪನೇ ಇದೆ. ಆದ್ರೆ ಇಲ್ಲೇನಿದೆ ಅಲ್ಲ, ಗೇಮ್ ಸೆಕ್ಷನ್ ಇದೆ, ಸ್ವಲ್ಪನೇ ಇದೆ. 50 ರೂಪಾಯಿಗೆ 6 ಬಾಲ್ ಕೊಡ್ತಾರಂತ.
ಆ ನಂಬರ್ ಪ್ರಕಾರ ಏನ್ ಗಿಫ್ಟ್ ಬರುತ್ತಲ್ಲ ಅದನ್ನ ಕೊಡ್ತಾರ ಅವ್ರು. ಸೊ ಇಲ್ಲಿ ರಿಂಗ್ ಹಾಕೋದಿದೆ ಮತ್ತು ಬಲೂನ್ ಶಾರ್ಟ್ಸ್ ಹೊಡಿದೈತಿ. ಈಗ ನಮ್ ತಮ್ಮ ಆಡ್ತಾ ಇದ್ದಾನೆ. ಆಯ್ತು ಎಷ್ಟಾಯ್ತು? 4 ಅಮ್ಮನಿಗೆ ಏನ್ ಬಂದಿದೆ ಅಂದ್ರ ಬಾಸ್ಕೆಟ್ ಬಂದಿದೆ. 10 ರೂಪಾಯಿ ಬಾಸ್ಕೆಟ್ಗೆ 50 ರೂಪಾಯಿ ಚಾರ್ಜ್ ಮಾಡ್ತಾರ. ಎಲ್ಲ ನಿಮ್ಗೂ ಇಡೋದು. ಲೈಟರ್ ಕೊಟ್ಟಿದ್ದಾರೆ. ಅಣ್ಣವ್ರು ಅದ್ರ ಬದಲು ಎಕ್ಸ್ಚೇಂಜ್ ಕೇಳ್ತಾ ಇದಾರೆ ಇಲ್ಲಿ ನಮ್ಮ ಆಂಟಿ ಅವರು. ಪೆನ್ ಇದೆಲ್ಲ ಸಿಗಲ್ಲ, ಇದೆಲ್ಲ ಹಾಕಿರ್ತಾರ, ಅದ ಯಾವ್ದು ಸಿಗಲ್ಲ, ಸುಮ್ನೆ ಡಿಸ್ಪ್ಲೇ ಹಾಕಿರ್ತಾರೆ, ಜಾಸ್ತಿ ಬರುದಿಲ್ಲ. ಯಾವ ತರ ಇಟ್ಟಾರ ಸಿಸ್ಟಮೆಟಿಕ್ ಅದಂತ ಗೊತ್ತಿಲ್ಲ, ಬರುದಿಲ್ಲ ಆಲ್ಮೋಸ್ಟ್ ಆಲ್ ಎಲ್ಲಾನು. ಇಲ್ಲಿ ಎಲ್ಲ ಗನ್ನಲ್ಲಿ ಶಾರ್ಟ್ಸ್ ಹೊಡಿತಾ ಇದ್ದಾರೆ. ಜಾಸ್ತಿ ಆಗಿ 30 ಮೇಲೆ ಸ್ಕೋರ್ ಮಾಡಿ, ಇಲ್ಲ 10 ಒಳಗಡೆ ಸ್ಕೋರ್ ಮಾಡಿ. 1-2 ಗೆ ಜಾಸ್ತಿ ಆಗಿ 10 ಒಳಗಡೆ ಬಿಗ್ ಪ್ರೈಸ್ ಇದೆ. ಇದೆಲ್ಲ ಇಟ್ಟಿದ್ದಾರೆ, ಯಾವ್ದು ಬರಲ್ಲ. ಮೇಲಿರೋದೆಲ್ಲ ಕೆಳಗಡೆ ಏನಿದೆ ಅಲ್ಲ, ಕೆಳಗಡೆ ಲೈನ್ ಮಾತ್ರ ಬರುತ್ತೆ, ಮೇಲ್ಗಡೆ ಲೈನ್ ಏನಿದೆ ಅಲ್ಲ ಅದ್ ಯಾವ್ದು ಬರೋದಿಲ್ಲ. ನಂಗಂತೂ ಕನ್ಫರ್ಮ್ ಐತಿ. ನಾನಂತೂ ಇವತ್ತವರೆಗೂ ನೋಡಿಲ್ಲ, ಯಾರಿಗೂ ಸಿಕ್ಕಿದ್ದಂತ ನೋಡಿಲ್ಲ. ಈಗ ನಮ್ಮ ಅಂಟಿ ಆಡ್ತಾ ಇದಾರ. ಸುಮ್ನೆ ದುಡ್ಡು ಎಷ್ಟು ಅನ್ಸತ್ತ ಸರ್ ನೋಡಿದ್ರೆ. ಮೊದ್ಲಾದ್ರೆ ಒನ್ ಟೈಮ್ ಅಲ್ಲಿ ಜಾಸ್ತಿ ಬರ್ತಿತ್ತು, ಇವಾಗ ಇವು ಬಾಸ್ಕೆಟ್ ಗಳು ಅದೇ ಬರ್ತಾ ಇದೆ. ಒಂದ್ಸರಿ ಸಣ್ಣ ಬಾಸ್ಕೆಟ್, ಒಂದ್ಸರಿ ದೊಡ್ಡ ಬಾಸ್ಕೆಟ್, ಇದೇ ಕೊಡೋದಾಯ್ತು, ಇದೇ ತಗೊಳೋದಾಯ್ತು. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಸೊ ಅದ್ರಗಿಂತ ಬೆಟರ್ ಸುಮ್ಮನೆ ಇದನ್ನ ಸ್ಕಿಪ್ ಮಾಡಿ ಹೋಗ್ಬಿಡೋದು. ಹೋಯ್ತು ಈಗ ಡಮಾರ್ ಆಯ್ತು 150 ರೂಪಾಯಿ. ಅಣ್ಣವ್ರು ಖುಷಿಯಾಗಿ ಬಿಟ್ಟಿದ್ದಾರೆ. ಅಂತೂ ಇತ್ತು ಬೋನಸ್ ಆಯ್ತಲ್ಲ. 150 ರೂಪಾಯಿ ಕಳ್ಕೊಂಡಿರೋ ಬೇಜಾರಲ್ಲಿ ನಮ್ಮ ಚಿಕ್ಕಪ್ಪನವರು. ನೋವಿದೆ, ಆಕ್ರೋಶ ಇದೆ. ನೋಡಿದ್ರೆ ಗೊತ್ತಾಗ್ತಾ ಇದೆ, ಅಯ್ಯೋ ಯಾಕಾದ್ರೂ ಕೊಟ್ಟನಪ್ಪ ಅಂತೇಳಿ, ಯಾಕಾದ್ರೂ ಆಡಿದ್ನ ಅಂತ ಹೇಳ್ತಾ ಇರ್ತಾರೆ ಮನ್ಸೊಳಗೆ. ಇದೆ 100 ಕತ್ತರಿಂಗ್ ಅಂತ ನನ್ನ 100 ಕತ್ತರಿಂಗ್ ಅಂತ ಹೇಳ್ತಾ ಇದ್ದಾರೆ. ಎಲ್ಲರೂ 2 ರಿಂಗ್ ಹಾಕ್ತಾ ಇದ್ದಾರೆ. ನಾನು ಒಂದು 2 ರಿಂಗ್ ಹಾಕೋಣಂತ. ಆಮೇಲೆ ಫಸ್ಟ್ ನಮ್ಮ ತಮ್ಮ ನಮ್ಮ ಅಂಟಿ ಹಾಕ್ತಾ ಇದಾರಲ್ಲ, ಅದು ಹೋಯ್ತದು. ನಮ್ಮ ತಮ್ಮ ಹಾಕ್ತಾ ಇದ್ದಾನೆ ಅನ್ಸುತ್ತೆ. ಇಬ್ಬರು ಹಾಕಿದ್ರೆ ಯಾವುದು ಬರಲ್ಲ. ಹೋಗ್ತಾ ಐತಿ, ದುಡ್ಡು ಹೋಗ್ತಾ ಐತಿ. ಅಯ್ಯೋ ನಿಧಾನ, ಇದರಲ್ಲಿ ಯಾವುದು ಬರಲ್ಲ. ಸುಮ್ಮನೆ ಯಾಕೋ ದುಡ್ಡನ್ನು ವೇಸ್ಟ್ ಮಾಡ್ಕೊತಾ ಇದ್ದಾರೆ ಅನ್ಸುತ್ತೆ. ನಮ್ಮಮ್ಮ ನೋಡಿದ್ರೆ ಆ ಕಡೆ ಬೌಂಡ್ರಿ ದಾಟಿ ಆ ಕಡೆ ಓಡಿಸ್ತಾರೆ. ಯಾವುದು ಸಿಗಲಿಲ್ಲ, ಯಾವುದು ಸಿಗಲಿಲ್ಲ. ಇಲ್ಲ ಐತೆ ತಡಿ, ಹುಡ್ಕೊಂಡು ಒಂದು 2 ರಿಂಗ್ ಇದೆ, ನಾವು ಒಂದು ಹಾಕ್ಬಿಡೋಣಂತ. ನನ್ನ ಅಜ್ಜಿ ಯಾವ್ದು ಬರಲ್ಲ. ಅಯ್ಯೋ ಅರ್ಧ ರಿಂಗ್ ಬಂದ್ಬಿಡ್ತು. ಪರವಾಗಿಲ್ಲ, ಬರೋದಿಲ್ಲ ಅಂತ ಮೊದಲೇ ಗೊತ್ತಿತ್ತಾ. ಆ ಥರ ಸೆಟ್ ಮಾಡಿ ಇಟ್ಟಿರ್ತಾರಲ್ಲ, ರಬ್ಬರ್ ಬ್ಯಾಂಡ್ ಕಟ್ಟಿರ್ತಾರಲ್ಲ ಇದರಲ್ಲಿ. ಏನೆಲ್ಲ ಹಾಕ್ತಾ ಇದ್ದಾರಪ್ಪ, ಎಲ್ಲ ಒಂದು ಬಂದಿದೆ, ಹಾಫ್ ರಿಂಗಲ್ಲಿ ಬಂದೈತಿ, ಹಾಫ್ ರಿಂಗಲ್ಲಿ ಬಂದೈತಿ. ಯಾವುದು ಹೋಗೋದಿಲ್ಲ ಅದಂತೂ ಗೊತ್ತೈತೆ ನನಗೆ. ಸುಮ್ಮನೆ ಎಲ್ಲ ದುಡ್ಡಾಳು ಮಾಡ್ಕೊತಾ ಇದ್ದಾರೆ ಅನ್ಸಾಯ್ತು ನನಗೆ. ಯಾಕೋ ಇದೆಲ್ಲ ಸುಮ್ಮನೆ ಟ್ಯಾಕ್ಟಿಕ್ಸ್ ಇದೆ. ಅಯ್ಯೋ ಜಸ್ಟ್ ಮಿಸ್ ಆಯ್ತು ನಂದು. ಇರಲಿ, ಏನು ಮಾಡೋಕ್ಕಾಗೋದಿಲ್ಲ.
ದುಡ್ಡು ಕಳ್ಕೊಬೇಕಂತೇಳಿನೇ ಬರ್ತೀವಿ ಇಲ್ಲಿ. ಬರೋದಿಲ್ಲ ಬಿಡೋದಿಲ್ಲ ಇದರಲ್ಲಿ. ಇವ್ರದ್ದು ಹೋಗ್ತಾ ಐತಿ ಪ್ರಿಂಟಿಂಗ್ ಮಿಷಿನಿಂದ. ನಮ್ಮ ಹತ್ರ ಪ್ರಿಂಟಿಂಗ್ ಮಿಷಿನ್ ಇದೆಯಾ? ಆಲ್ರೆಡಿ ಇಲ್ಲೊಂದು 150 ರೂಪಾಯಿ ಹೋಯ್ತು, ಇಲ್ಲೊಂದು 200 ರೂಪಾಯಿ ಹೋಯ್ತು. ಎಲ್ಲ ಕಡೆ ಬೋನಸ್. ನಾನೇ ಒಂದು ಅಂಗಡಿ ಇಟ್ಬಿಟ್ಟಿದ್ದೆ ಅಂದ್ರೆ ಒಳ್ಳೆ ಪ್ರಾಫಿಟ್ ಆಗ್ತಿತ್ತೇನೋ. ಬಾಲ್ ಗೇಮ್ ಆಡ್ತಾ ಇದ್ದಾರೆ ಇವ್ರಿಗೆ. ವಾಲಿಬಾಲ್ ಗೇಮ್ ಅಂತ. ಒಂದು ಶಾರ್ಟಲ್ಲಿ 3 ಬಾಲ್ ಬೀಳ್ಸ್ಬೇಕಾ? 30 ರೂಪಾಯಿ ಒಂದು ಶಾರ್ಟ್ ಅಲ್ಲಿ 3 ಚುಮ್ಮು ಬಿಡಿಸ್ಬೇಕು. ಅದನ್ನ ನೀವು ಬಿಡಿಸಿದ್ರೆ ನಿಮ್ಗೆ 200 ರೂಪಾಯಿ ಜಾಸ್ತಿ ಪ್ರೈಸ್. ಡೈರೆಕ್ಟ್ ಆಗಿ ಗ್ಲಾಸ್ ಟಚ್ ಆಗ್ಬೇಕು. ಗ್ಲಾಸ್ ಕೆಳಗಡೆ ಬೀಳದೆ ಇರಲಿ. ಇನ್ ಕೇಸ್ 2 ಬಾಲ್ ಟಚ್ ಆಯ್ತು ಅನ್ಕೊಳ್ಳಿ, ದುಡ್ಡೇ ಕೊಡ್ಬೇಡಿ, ಹಾಗೆ ಹೋಗಿ. 3 ಬಾಲ್ ಟಚ್ ಆದ್ರೆ ನಾನೇ 500 ಕ್ಯಾಶ್ ಪ್ರೈಸ್ ಕೊಡ್ತೀನಿ. ಲೇಡೀಸ್ ಇಲ್ಲಿಂದ ಆಗಲ್ಲ, ಯಾವ್ದಾದ್ರು ಒಂದ್ ಸೈಡ್ ಮಾಡ್ಬೇಕು. ಈಗ ನಮ್ಮ ಅಂಕಲ್ ಹೊಡಿತಾ ಇದಾರೆ. ನೋಡಿ ನೀವು ಜೋರ ಹಾಕಿದ್ರೆ ಅದಕ್ಕೆ ಅದ್ ಮೇಲೆ ಆಯ್ತು. ಅದೇ ಬಾಲ್ ಬಲೂನ್ ಕಡೆ ಹೋಗ್ತಾ ಇದೆ. ಅಯ್ಯೋ ರಿವರ್ಸ್ ಬಂದ್ಬಿತ್ತು. ಕ್ಲಿಯರ್ ಆದ್ರೂ ಕೂಡ ಅದಕ್ಕೂ ಬೇರೆ ಪ್ರೈಸ್ ಇಲ್ಲ. ನೀವು ಇಲ್ಲೇ ಹೊಡಿಬೇಕು. ತೊಂದ್ರೆ 200 ರೂಪಾಯಿ ಡಮಾರ್. ನಾನೇನಯ್ಯ ತಪ್ಪು ಮಾಡ್ದೆ? ನಾವೊಂದು ಟ್ರೈ ಮಾಡೋಣ ಅಂತ. ಇದಕ್ಕೆಲ್ಲ ಕೇರ್ ಮಾಡಲ್ಲ. ಡೋಂಟ್ ಕೇರ್ ದೆನ್ ವೈ ಕಣ್ಣೀರ್? ಆಯಿತು 300 ರೂಪಾಯಿ ಡಮಾರ್. ಹೋಗ್ತಾರೆ ಬೇಜಾರಲ್ಲಿ. 300 ರೂಪಾಯಿ ಹೋಗಿರೋ ಬೇಜಾರಲ್ಲಿ ನಮ್ಮ ಚಿಕ್ಕಪ್ಪನವ್ರು ಹೋಗ್ತಾ ಇದ್ದಾರೆ. 300 ಅಂತೂ ಲಾಸ್ ಆಯ್ತು. ಇವಾಗ ಏನಿದ್ರು ಈ ತರ ಏನು ಬಂದಿರುತ್ತಲ್ಲ ಅದನ್ನ ನೋಡ್ಕೊಂಡು ಸುಮ್ನೆ ಮನೆಗೆ ಹೋಗ್ತಾ ಇರ್ಬೇಕು. ಆಡಕ್ಕೆಲ್ಲ ಹೋದ್ರೆ ಸುಮ್ನೆ ಲಾಸ್. ನೋಡ್ತಿರ್ಬೋದು ಕೀ ಚೈನ್ಸ್ ಎಲ್ಲ ಬಂದೈತಿ. ಕೀ ಚೈನ್ಸ್ ಮತ್ತೆ ಇಯರ್ ರಿಂಗ್ಸ್ ಜಾಸ್ತಿ ಸಿಕ್ಕಾಪಟ್ಟೆ. ವೆರೈಟಿ ಕಲೆಕ್ಷನ್ ಇದೆ ಅವ್ರ ಕಡೆ. ಇಲ್ಲಿ ಎಲ್ಲ ಡಾರ್ಕ್ ಆಗ್ಬಿಟ್ಟದೆ. ಏನು ಲೈಟ್ ಹಾಕಿಲ್ಲ, ಏನು ಕರೆಂಟ್ ಬಿಲ್ ಕಟ್ಟಿದಾರೋ ಎಲ್ಲೋ. ಇಲ್ಲಿ ಮ್ಯಾಜಿಕ್ ಟವಲ್ ಅಂತ. ಮ್ಯಾಜಿಕ್ ಟವಲ್ ಮಿರರ್ ಸ್ಟಿಕ್ಕರ್ ಇದೆ. ಇದೇನ್ ನೋಡ್ತಾ ಇದ್ದಲ್ಲ ಮಿರರ್ ಸ್ಟಿಕ್ಕರ್. ಇದು ವ್ರಾಪ್ ತೆಗೆದ್ರೆ ಮಿರರ್ ಸ್ಟಿಕ್ಕರ್. ಅದು ಮಿರರ್ ಸ್ಟಿಕ್ಕರ್ ಶಾಪ್ ಇದೆ. ಮತ್ತಿದು ಮ್ಯಾಜಿಕ್ ಟವಲ್ ಅಂತ ಏನು ಯೂಸ್ ಮಾಡ್ತಾರಲ್ಲ ಎಲ್ಲ ಹೋಗುತ್ತಂತ. ಏನ್ ಹೋಗುತ್ತೋ ನನಗಂತೂ ಗೊತ್ತಿಲ್ಲ. ಸತ್ಯ ಹೇಳ್ರಿ, ಸುಳ್ಳು ಹೇಳಕ್ ಹೋಗ್ಬೇಡಿ. ಸುಮ್ಮನೆ ಬಂದು ಡಮಾರ್ ಮಾಡ್ಕೊಂಡಿ. ಇಲ್ಲಿ ನೋಡಿ ಮಸಾಜರ್ ಇದೆ. ಈ ಮಸಾಜರ್ ಚೆನ್ನಾಗೈತಿ. ಎಷ್ಟಿದೆ ಮಸಾಜ್? ಇದು 1000 ಇದು ಕಾಸ್ಟ್ ಆಯ್ತು 1500. ಬಟನ್ ಇದೆ. ಆನ್ ಪ್ರೆಸ್ ಮಾಡಿದ್ರೆ ಸ್ಟಾರ್ಟ್ ಇದೆ. ಫುಲ್ ಟರ್ನ್ ತಿರುಗಿ ಏನಾಗಲ್ಲ. ಹಿಂಗೆ ಕುತ್ತಿಗೆಗೆ ಹಾಕಿ ಒತ್ತಾ ಇದಾರ. ಏನ್ ಒತ್ತತ್ತು ಯಾವ್ದೋ ಏಲಿಯನ್ ಕೈಗಳ ತರ ಕಾಣ್ತಾ ಐತಿ. ಗುಲಾಬ್ ಜಾಮೂನ್ ಅಲ್ಲ, ಗಲ 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 ಅಂತ ಅಲ್ಲೋಡಿ ಮೇಲೆ ಬಂದ್ಬಿಡ್ತು. ಏಲಿಯನ್ ಕೈ ಅಂತ. ಗ್ಲಾಸಸ್ ಶಾಪ್ ಐತಿ. ತಿನ್ನೋ ತಿಂಡಿಗಳೈತಿ. ಮತ್ತೇನ್ ಬೆಡ್ಶೀಟ್ ಗಳೆಲ್ಲ ಇದಾವೆ. ಇಲ್ಲಿ ಬಿಟ್ರೆ ಪಿಕಲ್ಸ್, ವೆರೈಟಿ ಟೈಪ್ ಆಫ್ ರಾಜಸ್ಥಾನಿ ಪಿಕಲ್ಸ್ ಐತಿ ಇಲ್ಲಿ. ಸ್ವಲ್ಪ ಹಿಂಗ್ ನೋಡು. ಅದ್ಯಾಕೆ ಹಿಂಗ್ ನೋಡ್ತೀಯ? ಪಿಕಲ್ಸ್ ಎಲ್ಲ ಪಿಕಲ್ಸ್ ಗಳಿದೆ. ಗೋಬಿ ಅವತ್ತೊಂದಿನ ಗೋಬಿ ತಗೊಂಡಿದ್ವಲ್ಲ ನಾವು, ಹಲಸು ಮೇಲೆ ಹೋಗಿದ್ವಲ್ಲ, ಅಲ್ಲಿ ಇದೇ ಗೋಬಿ ತರ ಬಂದಿತ್ತು. ಬಟ್ ಅದು ಕಂಪನಿ ಚೇಂಜ್. ಫ್ರೀ ಅಲ್ಲಿ ಏನ್ ಸಿಗುತ್ತೆಲ್ಲ ತಗೊಂಡ್ಬಿಡ್ಬೇಕು. ಸ್ವಲ್ಪ ನೀರು ಮಿಕ್ಸ್ ಮಾಡಿ 70 ಒನ್ 100 ಕೊಡ್ಬೇಕು. ಓನ್ಲಿ ನೀರು ಮಿಕ್ಸ್ ಮಾಡಿ ಟ್ರೈ ಮಾಡಿ. ನೋಡ್ತಿರ್ಬೋದು ಮಿಕ್ಸ್ ಮಾಡ್ತಾನ. ಫ್ರೆಂಚ್ ಫ್ರೈ ಮಾಡಿ, ಸೈಕಾ ಮಾಡಿ, ಪನೀರ್, ಪುರಿ, ಮಸಾಲೆ ಬರೀ ನೀರ್ ಹಾಕಿ ಕಲ್ಸ್ಬಿಟ್ಟೆ ಎಣ್ಣೆ ಹಾಕಿ.
ಈಗ ಅಣ್ಣ ಆ ಕಡೆ ಲೈವ್ ಆಗಿ ಮಾಡಕ್ ಹೇಳ್ಬಿಟ್ಟೆ. ಸುಮ್ಮನೆ ಮನೆಗ್ ತಗೊಂಡ್ ಹೋಗೋದ್ಮೇಲೆ ವೇಸ್ಟ್ ಆಗ್ಬಾರ್ದಲ್ಲ, ಅದಕ್ಕೋಸ್ಕರ ಲೈವ್ ಆಗಿನೇ ಮಾಡಕ್ ಹೇಳ್ಬಿಟ್ಟೆ. ಚಿಕನ್ ಮಸಾಲ ಅಂತ, ಇದು ಗೋಬಿ ಪಕೋಡ, ಗೋಬಿ ಮಂಚೂರಿಯನ್, ಇಲ್ಲಿ ಚಿಕನ್ ಮಂಚೂರಿಯನ್ ಅಂತ. ತಮಿಳ್ನಾಡದಂತೆ ಇವ್ರು ಹೇಳ್ತಾರ, ನಮಗಂತೂ ಗೊತ್ತಿಲ್ಲ. ಹ? ಇವಾಗ ರೆಡಿ ಮಾಡ್ತಾರ. ಲೈವ್ ಆಗಿ ಮಾಡೋದು ನೋಡ್ತಾ ಇದೀನಿ, ಯಾಕಂದ್ರೆ ಮನೆಗ್ ತಗೊಂಡೋಗಿ ಆದ್ಮೇಲೆ ಯೂಸ್ ಆಗ್ತಾ ಇರ್ಬಾರ್ದಲ್ಲ. ಇವಾಗ ಮಾಡಿದಾರೆ, ಲೈವ್ ಆಗಿ ಟೇಸ್ಟ್ ಮಾಡಿದೆ, ಟ್ರೈ ಮಾಡಿದೆ. ಈಗ ತೆಗೆದದೆ ಇಲ್ಲ ಹಾಕಿ ಬಿಡಿ. ಇದೇನೈತಲ್ಲ ಚೆನ್ನಾಗೈತಿ. 2 ನಿಮಿಷಕ್ಕೂ ಏನಾದ್ರೂ ನೀನ್ ತಿಂತಿರ್ಬೇಕು, ಲೇಟ್ ಆಗಿ ಸಾಯ್ಬೋದು ಅಂತ ಹೇಳಿದಾರೆ ಡಾಕ್ಟರ್. ಇವರು ಪ್ರಿಂಟಿಂಗ್ ಪ್ರೆಸ್ ಮಷಿನ್ ಇಟ್ಟಿದ್ದಾರೆ ಮನೆಯಲ್ಲಿ, ಅದಕ್ಕೋಸ್ಕರ ಎಲ್ಲಾ ತಗೊಳ್ತಾ ಇದಾರೆ, ಒಂದಾದ್ಮೇಲೆ ಒಂದು. ಡಮಾಲಿನ ಸೇಮ್ ಶಾಪ್ ಐತಿ. ಇಲ್ಲಿ ನೋಡ್ತಿರ್ಬೋದು ಎಲ್ಲಾ ಏನಿದು ಸಣ್ಣ ಪುಟ್ಟ ಐಟಮ್, ಚಾಕ್ಲೇಟ್ಸ್, ಎಲ್ಲಾ ತರ ಚಾಕ್ಲೇಟ್ಸ್. ಚಿನ್ನು ಡೈಮಂಡ್ ಇದೆ ನೋಡಿ, ಡೈಮಂಡ್ ಅಂತ ಇದೆ, ಗೋಲ್ಡ್ ಬಿಸ್ಕೆಟ್ಸ್. ₹20 ಕೊಡ್ತಾ ಇದೀನಿ ಇಲ್ಲಿ ಗರಂ ಮಸಾಲೆ ಅವ್ರಿಗೆ. ಎಷ್ಟು 2 ತಗೊಂಡ್ರ? ಢಮಾರ್ ₹40 ಢಮಾರ್. ಟ್ರೈನ್ ಟೈಮ್ ಆಯ್ತು, ₹10 ಕೊಡೋಣ, ಊರ್ ಹೊಟ್ಟೈತಿ. ಎಲ್ಲ ಇಯರಿಂಗ್ಸ್, ಬ್ಯಾಂಗಲ್ಸ್ ಎಲ್ಲ ಶಾಪ್ ಐತಿ ಇಲ್ಲಿ. ಇಲ್ಲಿ ನೋಡ್ತಿರ್ಬೋದು ಗನ್ ಇದೆ, ಎಲ್ಲ ಆಟ ಸಾಮಾನುಗಳೈತಿ ಇಲ್ಲಿ. ಬಟ್ ಅಷ್ಟೇನ್ ಯೂಸ್ಫುಲ್ ಆಗುವಂತದಿಲ್ಲ, ಎಲ್ಲ ಸಿಂಪಲ್ ಐಟಮ್ಸ್ ಇದಾವ, ನಾರ್ಮಲ್ ಸಿಗೋಂತದೇ ಇದಾವ. ಬರ್ಬೋದು, ಬಂದ್ ಟ್ರೈ ಮಾಡ್ಬೋದು. ₹50 ಒಬ್ರಿಗೆ. ಇಲ್ಲಿ ನೋಡ್ತಿರ್ಬೋದು, ನೋಡ್ತಿದಿರಲ್ಲ ಇದೇನಂತ ನೋಡ್ಬೋದು, ಪೆನ್. ಇದೆಲ್ಲಾನು ಪೆನ್ಗಳೇ, ಏನೋ ಆಟ ಸಾಮಾನು ಅನ್ಕೊಂಡ್ಬಿಟ್ಟೆ ನಾನು. ಇಲ್ಲಿ ನೋಡ್ತಿರ್ಬೋದು ಪೆನ್, ಎಲ್ಲ ವೆರೈಟಿ ಟೈಪ್ಸ್ ಆಫ್ ಪೆನ್ಗಳೈತಿ. ಏನೋ ಖಾದಿ ಬಟ್ಟೆ ತಗೊಳ್ತಾ ಇದಾರೆ ಅನ್ಸುತ್ತೆ. ಇದೆಲ್ಲ ಲೇಡೀಸ್ ಡ್ರೆಸ್ಗಳಿದೆ, ಲೇಡೀಸ್ ಡ್ರೆಸ್, ಲೇಡೀಸ್ ಬ್ಯಾಂಗಲ್ಸ್. स्कूल चिल्ड्रन प्रोजेक्ट वर्क. अभी मैं यहाँ पे 10 डे अभी हूँ यहाँ पे, 10 दिन अभी हूँ यहाँ. कोई प्रॉब्लम हो तो लेके आओ, ये चेक करो. ಇವ ಯಾರೇ? 100% ಇಲ್ಲಿ ಚಿಪ್ಸ್ ಮತ್ತೆ ತಿರ್ಗಾ ಚಿಪ್ಸ್ ಟ್ರೈ ಮಾಡೋದು, ಎಲ್ಲ ಸಂಡಿಗೆ ಇದೆಲ್ಲ ಇದೆ. डालो कोई स्टोरी डालो, बुलाओ कस्टमर सर. ಸ್ವಲ್ಪ ಹಿಂಗ್ ನೋಡು, ಅದ್ಯಾಕೆ ಹಿಂಗ್ ನೋಡ್ತೀಯ? ₹50 में 1 पैकेट, 6 पैकेट 300, 2 years एक्सपायरी मैम. ಇಲ್ಲಿಂದ ಏನ್ ತಗೊಂಡ್ರು ट्राई कर सकते हो, only 30 seconds सर. ₹60 per packet ಅಂತೆ. ಯಾವ್ದು इसमें कलर ತಗೊಂಡ್ರು नहीं, केमिकल नहीं, आटा नहीं, मैदा नहीं, ऑलवेज साबूदाना. मजा नहीं आ रहा है. ನೋಡೋದು
ಅಲ್ವಾ? ಕೇರಳದಲ್ಲಿ ಯಾವಾಗ್ಲೂ ತಗೊಳ್ಳೋರ, ಇಲ್ಲಿ ಮಾರ್ತಾ ಇದ್ದಾರೆ. ಅದೇ ಬಟ್ಟೆ ಅಂಗಡಿಗಳು, ಮತ್ತದೇ ರಾಜಸ್ಥಾನಿ ಪಿಕಲ್ಸ್, ಅದೇ ವಾಚ್ ಅಂಗಡಿ, ಅದೇ ಗ್ಲಾಸ್ ಅಂಗಡಿ, ಅದೇ ಬಟ್ಟೆ ಅಂಗಡಿ. ಅದೇ ಸುಪಾರಿಗಳು. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಎಲ್ಲ ರಾಜಸ್ಥಾನಿ ಮುಖವಾಸ್ ಅಂತ. ಮೊಬೈಲ್ ಕವರ್ ಅಂಗಡಿ. ಅಲ್ಲಿ ಏನ್ ಶಾಪ್ ನೋಡಿದ್ರಲ್ಲ ಆ ಕಡೆ ಬ್ಯಾಕ್ ಸೈಡ್ ಅಲ್ಲಿ ಏನ್ ಶಾಪ್ ನೋಡಿದ್ರಲ್ಲ ಅದೇ ಸೇಮ್ ರಿಪೀಟೆಡ್ ಶಾಪ್ ಈ ಕಡೆನೂ ಐತಿ. ಸುಮ್ನೆ ಯೂಸ್ ಇಲ್ಲ ಅನ್ಸುತ್ತೆ, ಸೇಮ್ ಶಾಪ್ ಹಾಕೋದು ಯೂಸ್ ಇಲ್ಲ. ಅವ್ರಿಗೂ ಲಾಸ್, ಬಿಸ್ನೆಸ್ ಲಾಸ್. ವೆರೈಟಿ ಹಾಕಿದ್ರೆ ಚೆನ್ನಾಗಿರುತ್ತೆ ಅನ್ಸುತ್ತೆ. ಅಚ್ಚಾರ್ ಎಲ್ಲ ಅಚ್ಚಾರ್ಗಳಿದೆ. ವೆರೈಟಿ ಟೈಪ್ ಆಫ್ ಅಚ್ಚಾರ್. ಪ್ರಿವಿಯಸ್ ಅಲ್ಲಿ ಏನ್ ಶಾಪ್ ನೋಡಿದ್ರಲ್ಲ ಸೇಮ್ ಅಚ್ಚಾರ್ ನೋಡ್ತಿರ್ತಾರೆ. ಬ್ಲೋವರ್ ಇಟ್ಟಿದಾರ, ಮಸಾಜರ್ ಇಟ್ಟಿದಾರ, ಹೇರ್ ಡ್ರೈಯರ್. ಅದೇ ಸೇಮ್ ಶಾಪ್ಗಳು. ಇಲ್ಲೇನ್ ಪ್ರಿವಿಯಸ್ ಇತ್ತಲ್ಲ ಅದೇ ಸೇಮ್ ಶಾಪ್. ಅಣ್ಣ ಯಾರು ಅಂತ ಗೊತ್ತಾಗ್ಲಿಲ್ಲ ಕೇಳ್ಬಿಟ್ಟ. ಈ ಕಡೆ ನೋಡ್ಬೋದು ಬೆಡ್ಶೀಟ್ ಗಳೆಲ್ಲ ಐತಿ. ಹಿಮಾಲಯ ಬೆಡ್ಶೀಟ್ ಗಳು. ಇಲ್ಲಿಗೆ ಕ್ಲೋಸ್ ಆಯ್ತು, ಕಂಪ್ಲೀಟ್ ಆಯ್ತು. ಏನೊಂದು ಆಲ್ಮೋಸ್ಟ್ ಒಂದು 30-35 ಶಾಪ್ ಇತ್ತಿರ್ಬೇಕ, ಜಾಸ್ತಿ ಇರ್ಲಿಲ್ಲ. ಅದ್ರೊಳಗೆ ಸೇಮ್ ರಿಪೀಟೆಡ್ ಜಾಸ್ತಿ ಇದ್ವು. ಟ್ರೈ ಮಾಡೋಣ ಬೇರೆದೇನಾರ ಇದ್ರ ಶಾಪ್ಗಳು ಹೊರಗಡೆ. ಇಲ್ಲಿ ಸೇಮ್ ಶಾಪ್ಗಳು, ಸೇಮ್ ಮಕ್ಕಳಾಟ ಸಾಮಾನ್, ಸೇಮ್ ಜೀನ್ಸ್. ಇಲ್ಲಿಗೆ ಮುಗೀತು ಎಲ್ಲ ಶಾಪ್ಗಳೆಲ್ಲ ಮುಗೀತು. ಇಷ್ಟೇ, ಏನ್ ಜಾಸ್ತಿ ಇರ್ಲಿಲ್ಲ. ವರ್ತ್ ಅನ್ಸ್ತಾ ಇಲ್ಲ ನನಗೇನು. 50 ರೂಪಾಯಿ ಕೊಡೋ ಅಂತದ್ದು ಏನಿಲ್ಲ ಇಲ್ಲಿ. ಅರ್ಥ ಆಯ್ತು ಅನ್ಸುತ್ತೆ. ಓ, ಇದು ಗ್ಲಾಸ್ ಹೌಸ್ ಎಂಟ್ರೆನ್ಸ್ ಟಿಕೆಟ್ ಫ್ರೀ ಇತ್ತಲ್ಲ, ಅದಕ್ಕೋಸ್ಕರ ಅಡ್ಡಿಲ್ಲ. ಸೊ ಅದೊಂದು ಚಾರ್ಜ್ ಇಲ್ಲ. ಇವತ್ತು ಯಾರು ಲವರ್ಸ್ಗಳು ಕಾಣ್ತಾ ಇಲ್ಲ. ಯಾರಿಲ್ಲ, ಎಲ್ಲ ಐಸ್ ಕ್ರೀಮ್ ತಿಂತಾ ಇದಾರೆ. ನಾನು ಜಾಸ್ತಿ ತೊಗೊಳ್ತಾ ಇದ್ದೀನಿ ಸ್ವಲ್ಪ. ಅಲ್ಲಿ ಯಾರು ಜನ ಇಲ್ಲ, ನಾವೇ ಒಂದು 4-5 ಜನ ಕಾಣ್ತಾ ಇದೀವಿ ಇಲ್ಲಿ. ಏನು ಕಾಣ್ತಾನೆ ಇಲ್ಲ. ಪಾರ್ಕ್ ಪ್ರೇಮಿಗಳು ಕಾಣ್ತಾ ಇಲ್ಲ. ಒಂದು 360 ಡಿಗ್ರಿ ವ್ಯೂ. ಚಿನ್ನು ಆಡ್ತೀಯ? ನಿನಗೆ ಆಸೆ ಇದ್ರೆ ನೀನು ಹೋಗಿ ಆಡು. ಏನು ಆಡ್ತಾರೋ, ಯಾರು ಆಡ್ತಾರೋ? ಏನಂತ ತಿಂತಾನ ನೋಡಿ, ಪಲ್ಟಿ ಬೇರೆ ಹೊಡಿತಾನೆ. ಚಿನ್ನು ಪಾಂಡ ಏನಿಲ್ಲ ಶಾಪ್ಗಳು. ಸಿಕ್ಕಾಬಟ್ಟೆ ಕಮ್ಮಿ ಐತಿ. ರಿಪೀಟೆಡ್ ಶಾಪ್ಗಳು ಇದಾವೆ. ಏನು ಅಷ್ಟೇನು ವರ್ತಿಲ್ಲ. ಬರ್ಬೇಕಂತ ಹೇಳೋದಿಲ್ಲ ನಾನು. ಭಾರತದಿಂದ ಬೆಸ್ಟ್. ಸ್ವಲ್ಪ ದುಡ್ಡಾದರೂ ಉಳಿಸ್ಕೋಬೋದು. ಇಲ್ಲಿಗೆ ಮುಗಿಸೋಣ ನಮ್ಮ ಬ್ಲಾಗ್ನ. ಸಿಗೋಣ ಮುಂದಿನ ಬ್ಲಾಗ್ ಒಳಗೆ. ಎಲ್ಲರೂ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಯಾರು ಮಾಡ್ತಾ ಇಲ್ಲ.
ಸಿಗೋಣ ಅಂತ ನೆಕ್ಸ್ಟ್ ವ್ಲಾಗ್ ಒಳಗೆ. खत्म बाय बाय टाटा गुड बाय गया